ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅಕ್ರಮ ಗೋಲ್ಡ್ ಕೇಸ್ಗೆ ಇಂಟರ್ನ್ಯಾಷನಲ್ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣ. ಅಕ್ರಮ ಗೋಲ್ಡ್ ಕೇಸ್ಗೆ ಇಂಟರ್ನ್ಯಾಷನಲ್ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣ ಅಂತಾನೆ ಹೇಳಬಹುದು. ಇನ್ನು ಭಾರತ ಮಾತ್ರವಲ್ಲ, ವಿದೇಶಗಳಿಗೂ ಕೂಡ ಚಿನ್ನ ಸಾಗಾಟ ಆಗ್ತಾ ಇತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ವಿದೇಶಗಳಿಗೂ ಕೂಡ ಗೋಲ್ಡ್ ರವಾನೆಯನ್ನ ಮಾಡಿದ್ಲಾ ರನ್ಯಾ ಅವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಶ್ವವೇಗದಲ್ಲಿ ಭಾರತ ಟು ಸ್ವಿಟ್ಜರ್ಲ್ಯಾಂಡ್ ಸೀಕ್ರೆಟ್ ಇದೀಗ ಲಭ್ಯ ಆಗ್ತಾ ಇದೆ. ಅಕ್ರಮ ಗೋಲ್ಡ್ ಕೇಸ್ಗೆ ಇಂಟರ್ನ್ಯಾಷನಲ್ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ರನ್ಯಾ ರಾವ್ ಅವರ ಸ್ಮಗ್ಲಿಂಗ್ ಕೇಸ್ ಅಂತಾನೆ ಹೇಳಬಹುದು. ಇನ್ನು ಭಾರತದಾಚೆಗೂ ಚಿನ್ನ ಸ್ಮಗ್ಲಿಂಗ್ ಮಾಡ್ತಿದ್ರ ರನ್ಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಭಾರತ ಸೇರಿದಂತೆ ಸಾಕಷ್ಟು ವಿದೇಶಗಳಿಗೂ ಕೂಡ ರವಾನೆ ಮಾಡ್ತಾ ಇದ್ರ ಚಿನ್ನವನ್ನ ರನ್ಯಾ ರಾವ್ಗೆ. ಖಾದಿ ಜೊತೆ ಕಾವ್ಯ ಲಿಂಕ್ ಕೂಡ ಇತ್ತಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ತನಿಖೆ ವೇಳೆ ಸ್ವಾಮೀಜಿ ಒಬ್ಬರ ಮಾಹಿತಿ ಕೂಡ ಲಭ್ಯವಾಗಿದೆ. ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಬಂಧನ ಕೇಸ್ ವಿಚಾರವಾಗಿ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಡಿಆರ್ಐ ತನಿಖೆ ವೇಳೆ ಒಂದೊಂದೇ ರಹಸ್ಯ ಕೂಡ ಇದೀಗ ಬಯಲಾಗ್ತಾ ಇದೆ. ತರುಣ್ ಮತ್ತು ರನ್ಯಾಗಿದೆ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ಮಗ್ಲಿಂಗ್ ಗ್ಯಾಂಗ್ ಅನ್ನ ಬೆನ್ನತ್ತಿದ್ದಾರೆ. ತನಿಖಾ ತಂಡಕ್ಕೆ ಶಾಕ್ ಕೂಡ ಎದುರಾಗಿದೆ. ಇದೀಗ ನಟಿ ರನ್ಯಾ ರಾವ್ಗೆ ಖಾದಿ ಜೊತೆ ಕಾವ್ಯ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ತನಿಖೆ ವೇಳೆ ಸ್ವಾಮೀಜಿ ಒಬ್ಬರ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾದ್ರೆ ಆ ಸ್ವಾಮೀಜಿ ಯಾರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಡಿಆರ್ಐ ತನಿಖೆ ವೇಳೆ ಒಂದೊಂದೇ ರಹಸ್ಯಗಳು ಇದೀಗ ಬಯಲಾಗ್ತಾ ಇದೆ. ತರುಣ್ ಮತ್ತು ರನ್ಯಾಗಿದೆ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಕೂಡ ಇದೆ. ಅವರಿಗೂ ಕೂಡ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ದಾರೆ, ಚಿನ್ನ ಸಾಗಾಣಿಕೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಈಕೆಯ ವಿರುದ್ಧ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಏನು ತನಿಖೆಯನ್ನ ನಡೆಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿಯ ಹೆಸರು ಕೂಡ ಉಲ್ಲೇಖವಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದುಬೈನಲ್ಲಿ ಸ್ವಾಮೀಜಿಯ ನಂಟು ಹೊಂದಿದ್ಲಾ ರನ್ಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸ್ವಾಮೀಜಿ ಕಚೇರಿಯಿಂದಲೇ ಚಿನ್ನದ ವ್ಯವಹಾರ ಕೂಡ ನಡೀತಾ ಇತ್ತು. ಸ್ವಾಮೀಜಿ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಈಗ ರನ್ಯಾ ರಾವ್, ತರುಣ್ ರಾಜ್ ಸ್ವಾಮೀಜಿ ಲಿಂಕ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಮೂವರ ಲಿಂಕ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ದುಬೈನಲ್ಲಿ ಸ್ವಾಮೀಜಿಯ ನಂಟನ್ನ ಹೊಂದಿದ್ಲಾ ರನ್ಯಾ ರಾವ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸ್ವಾಮೀಜಿ ಕಚೇರಿಯಿಂದಲೇ ವ್ಯವಹಾರ ಕೂಡ ನಡೀತಾ ಇತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ಅನ್ನ ಈಗಾಗಲೇ ತನಿಖಾ ತಂಡ ಕೂಡ ಬೆನ್ನಟ್ಟಿದೆ. ದುಬೈನಲ್ಲಿ ಸ್ವಾಮೀಜಿಯೊಬ್ಬರ ಕಚೇರಿ ಲಿಂಕ್ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಆ ಸ್ವಾಮೀಜಿ ಯಾರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಆ ಕಚೇರಿಯಿಂದ ಒಂದಷ್ಟು ವ್ಯವಹಾರವನ್ನ ಕೂಡ ನಡೆಸ್ತಾ ಇದ್ರು. ಈ ಮೂವರು ವ್ಯವಹಾರವನ್ನ ನಡೆಸ್ತಾ ಇದ್ರು, ಚಿನ್ನದ ಸಾಗಾಟನೆಯನ್ನ ಕೂಡ ಮಾಡ್ತಾ ಇದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸ್ವಾಮೀಜಿ ಹಾಗೂ ಅವರ ವ್ಯವಹಾರಗಳು ರನ್ಯಾ ತರುಣ್ ಲಿಂಕ್ ಬಗ್ಗೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿ ವ್ಯವಹಾರವನ್ನ ಮಾಡ್ತಿದ್ರು ಎನ್ನುವ ಅದ್ರ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ರನ್ಯಾ ರಾವ್, ತರುಣ್ ರಾಜ್ ಸ್ನೇಹಿತರ ಮೇಲೆ ಡಿಆರ್ಐ ಅಧಿಕಾರಿಗಳು ಈಗಾಗಲೇ ಕಣ್ಣಿಟ್ಟಿದ್ದಾರೆ. ರನ್ಯಾ ಸಂಪರ್ಕದಲ್ಲಿರೋರನ್ನ ಲಿಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿಸಿನೆಸ್, ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕ್ತಿದ್ದಾರೆ. ನೂರಾರು ಕೋಟಿ ಮೌಲ್ಯದ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ದ ರನ್ಯಾ ಹಾಗೂ ತರುಣ್ ಯಾರ್ಯಾರ ಜೊತೆ ಲಿಂಕ್ ಇತ್ತು, ಗೋಲ್ಡ್, ಹಣ, ಕಾಂಟ್ಯಾಕ್ಟ್ ಹಿಂದೆ ಬಿದ್ದಿದ್ದಾರೆ. ಈಗಾಗಲೇ ತನಿಖಾ ತಂಡ, ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದುಬೈ, ಭಾರತ, ಸ್ವಿಟ್ಜರ್ಲ್ಯಾಂಡ್ ಸೇರಿ ಬೇರೆ ದೇಶಗಳಲ್ಲೂ ಕೂಡ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಎಲ್ಲಾ ಆಯಾಮಗಳನ್ನು ಕೂಡ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರನ್ಯಾ ರಾವ್, ತರುಣ್ ರಾಜ್ ಸೇರಿದಂತೆ ಈ ಲಿಂಕ್ ನಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತರು ಏನಿದ್ರು, ಅವರ ಸ್ನೇಹಿತರ ಮೇಲೂ ಕೂಡ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಜೊತೆಗೆ ಅವರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ವಿದೇಶಗಳಿಗೂ ಕೂಡ ಈಕೆ ಚಿನ್ನ ಸಾಗಾಟನೆಯನ್ನ ಮಾಡ್ತಾ ಇದ್ಲು ಎನ್ನುವ ಆರೋಪ ಕೂಡ ಈಕೆಯ ವಿರುದ್ಧ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಸ್ವಾಮೀಜಿಯ ಜೊತೆ ಲಿಂಕ್ ಅನ್ನ ಇಟ್ಕೊಂಡಿದ್ರು ಈಕೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಏನು ಸದನ ನಡೆದಿತ್ತು, ಸದನದ ಸಂದರ್ಭದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ವಿಪಕ್ಷದವರು ಈಕೆ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ರು. ಕೆಲವು ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಎನ್ನುವ ಆರೋಪವನ್ನ ಕೂಡ ಮಾಡಿದ್ರು.